ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈಗ ಒಂದೊಂದಾಗಿನೇ ಕ್ಲೀನ್ ಮಾಡುವಂತ ಸರದಿ ಅದನ್ನ ಮಾನ್ಯ ಮುಖ್ಯಮಂತ್ರಿ ಆಗಿರುವಂತ ಡಿ.ಕೆ. ಶಿವಕುಮಾರ್ ಅವರು ಮಾಡಕ್ಕೆ ಹೊರಡ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಕಾರಣ ಯಾರು ಬೇಕಾದರೂ ಹೇಗೆ ಬೇಕಾದ್ರೂ ಯೋಜನೆಗಳನ್ನ ಬಳಸ್ಕೊಳ್ಳೋ ಹಂತಕ್ಕೆ ಹೋಗ್ಬಿಟ್ಟಿದ್ರು. ಹಾಗಾಗಿ ಈಗ ಆ ನಿಟ್ಟಿನಲ್ಲಿ ಫಿಲ್ಟರ್ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಆಕ್ಚುಲಿ ಇಟ್ಸ್ ಎ ಗುಡ್ ಮೂವ್. ಅದು ಗ್ಯಾರಂಟಿ ಸ್ಕೀಮ್ಗಳು ದುರುಪಯೋಗ ಆಗ್ತಾ ಇದೆಯಾ? ಅಕ್ರಮ ತಡೆಗೆ ಈಗ ಸಿಎಂ ಡಿ.ಕೆ. ಶಿವಕುಮಾರ್ ಮುಂದಾಗಿದ್ದಾರೆ. ಹೊರ ರಾಜ್ಯದವರು ಕೂಡ ಗೃಹ ಜ್ಯೋತಿ ಬಳಕೆಯನ್ನ ಮಾಡ್ತಾ ಇದ್ದಾರೆ. ಫೋನ್ ನಂಬರ್ ಸಹಿತ ಎಲ್ಲ ಮಾಹಿತಿಯನ್ನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಕೇಳಿದ್ದಾರೆ. ಸತ್ತವರ ಹೆಸರಿನಲ್ಲಿ ಗೃಹಲಕ್ಷ್ಮಿ ಹಣ ಪಡಿತಾ ಇರುವ ಬಗ್ಗೆ ಪರಿಶೀಲನೆಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇಟ್ಸ್ ಆಲ್ರೆಡಿ ಗೋಯಿಂಗ್ ಆನ್, ಮಾಡ್ತಾ ಇದ್ದಾರೆ ಅದನ್ನ. ಗ್ಯಾರಂಟಿ ಸ್ಕೀಮ್ಗಳು ದುರುಪಯೋಗ ಆಗ್ತಾ ಇದೆಯಾ ಅಂತಂದ್ರೆ ಹೌದು. ಯಾವ ಸ್ಕೀಮ್ಗಳು ದುರುಪಯೋಗ ಆಗ್ತಾ ಇಲ್ಲ ಹೇಳಿ? ಅಕ್ರಮ ತಡೆಗೆ ಮುಂದಾಗಿದ್ದಾರೆ ಈಗ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು. ಅಟ್ಲೀಸ್ಟ್ ಇನಿಷಿಯೇಟಿವ್ ಆದ್ರೂ ತಗೊಳ್ತಾ ಇದ್ದಾರಲ್ಲ, ಮಾಡೋಣ ಅಂತ ಹೇಳಿ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಅಕ್ರಮಕ್ಕೆ ಬ್ರೇಕ್ ಹಾಕೋಕೆ ಮುಂದಾಗಿದ್ದಾರೆ. ಸೊ ಕಳೆದ ಬಾರಿನೇ ಹೇಳ್ತಾ ಇದ್ರು ಅದನ್ನ. ಎಷ್ಟು 100 ಕೋಟಿಯವರೆಗೂ ಕೂಡ ಗೃಹಲಕ್ಷ್ಮಿಯಲ್ಲಿ ಹಣ ಹೋಗ್ತಾ ಇದೆ ಸತ್ತವರ ಹೆಸರಿನಲ್ಲಿ ಅಂತ ಹೇಳಿ. ಅಷ್ಟು ನಷ್ಟ ಆಗಿದೆ ಅಂತ ಹೇಳಿ 100 ಕೋಟಿ. ಇಟ್ಸ್ ನಾಟ್ ಎ ಸ್ಮಾಲ್ ಅಮೌಂಟ್. ಗೃಹ ಜ್ಯೋತಿಯಲ್ಲಿ ಏನಾಗಿದೆ ಆಗಿದ್ದಾಗ? ಇಲ್ಲ, ಪರೀಕ್ಷಣೆ ಮಾಡ್ತಾ ಇಲ್ಲ. ಕೆಲವರು ಏನಾಗಿದೆ, ಈ ಫೋನ್ ನಂಬರು ಡೀಟೇಲು ಕೆಲವರೆಲ್ಲ ಕಮರ್ಷಿಯಲ್ಲು ಮಾಡಿಕೊಂಡು 200 ಯೂನಿಟ್ ಅಂತ ರೆಸಿಡೆಂಟ್ ತೊಗೊಂಡು ಕಮರ್ಷಿಯಲ್ ಮಾಡ್ತಾವ್ರೆ ಅಂಗಡಿಗಳು ಅವು ಇವೆಲ್ಲ. ಅವೆಲ್ಲ ಸುಮಾರು ಅರ್ಜಿಗಳೆಲ್ಲ ಬಂದ್ಬಿಟ್ಟಿದೆ ಬೇರೆಯವರೆಲ್ಲ. 1,60,60,00,000 ಅಷ್ಟು ಜನ 200 ಯೂನಿಟ್ ತೊಗೊಳ್ತಾ ಇದ್ದಾರೆ. ಯಾರು ಎಲಿಜಿಬಿಲಿಟಿ ಇದ್ದಾರೆ, ಯಾರು ಪಾಪ ಮನೆ ವಾಸ ಮಾಡ್ತಾರೋ ಅವ್ರು ತೊಗೊಳ್ಳಿ, ಏನು ತೊಂದರೆ ಇಲ್ಲ. ಬಟ್ ಯಾರು ತೊಗೋತಾ ಇದ್ದಾರೆ ಅಂತ ಅವ್ರು ನಮಗೆ ಡೀಟೇಲ್ ಬೇಕಲ್ಲ. ಯಾಕೆಂದರೆ ಒಬ್ಬೊಬ್ಬರ ಹೆಸರಲ್ಲಿ 5-6 ಮೀಟ್ರ್ಗಳಿದೆ, 5-6-7-8 ಮೀಟ್ರ್ಗಳಿದೆ. ಯಾರು ಬಾಡಿಗೆ ಮನೆಯವ್ರದಾರೋ, ಹೊರಗಡೆ ರಾಜ್ಯವನೋ, ಏನು ಕತೆನೋ, ಏನು ಎತ್ತ, ಅವ್ನು ನಮ್ಮ ರಾಜ್ಯವನೋ ಇಲ್ವೋ, ಇವೆಲ್ಲ ಕೂಡ ಬೇಕಲ್ಲ ಮಾಹಿತಿ ಸರ್ಕಾರಕ್ಕೆ. ಸೊ ಆ ಮಾಹಿತಿಯನ್ನು ನಾವೆಲ್ಲ ಪಡ್ಕೊಳ್ತಾ ಇದ್ದೀವಿ. ಅವ್ನ ಫೋನ್ ನಂಬರ್ ಏನೋ, ಅವ್ನು ಕರೆಕ್ಟಾಗಿ ಉಪಯೋಗ ಆಗ್ತಾಯಿದೆ, ಅವ್ನು ಯಾರೋ ಬಾಡಿಗೆ ಕೊಟ್ಟವನ, ಏನು ಎತ್ತ ಅಂತ ಬೇಕು. ಆಮೇಲೆ ಕೆಲವರು ಈಗ 120 ಕೋಟಿ ರೂಪಾಯಿ ಈಗ ನಮಗೆ ಇದಾಯಿತು ಎಲ್ಲ. ಕೆಲವರೆಲ್ಲ ಸತ್ತವರೆಲ್ಲ ಕೆಲವರು ಡ್ರಾ ಮಾಡ್ಕೊಬಿಟ್ಟಿದ್ದಾರೆ ಮನೆಯವರು. ಸೊ ಅದಕ್ಕೆ ಚೆಕ್ ಇರಬೇಕಲ್ಲ, ಯಾರ ರೆಸ್ಪಾನ್ಸಿಬಿಲಿಟಿ, ಯಾರು ಸತ್ತು ಅಂದ ತಕ್ಷಣ, ಯಾರ ಊರಲ್ಲಿ ಸತ್ತರು ಅಂದ ತಕ್ಷಣ, ಯಾರ ವಿಲೇಜ್ ಅಕೌಂಟೆಂಟು, ಅವ್ನು ರೆವಿನ್ಯೂ ಇನ್ಸ್ಪೆಕ್ಟ್ರೋ, ಇಲ್ಲಾಂದರೆ PDOನೋ, ಇಂಥವ್ರು ಸತ್ತಿದ್ದಾರೆ, ಇಂಥವ್ರು ಮಾಡಿದ್ದಾರೆ ಅಂತ ಮಾಹಿತಿ ಎಲ್ಲ ಕೊಡಬೇಕಲ್ಲ. ಅವ್ರ ಕುಟುಂಬದವ್ರು ಕೊಡಬೇಕಲ್ಲ, ಅವ್ರಿಗೂ ಭಯ ಇರಬೇಕಲ್ಲ. ಇಲ್ಲ, ಪರೀಕ್ಷಣೆ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಶ್ರೀನಿವಾಸ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶ್ರೀನಿವಾಸ್, ಈ ಫಿಲ್ಟರ್ ಆಗುವಂಥ ಕೆಲಸ ಆಗಲೇಬೇಕಾಗಿದೆ, ಇದನ್ನು ಪರಿಶೀಲನೆ ಮಾಡುವಂಥ ಕೆಲಸ ಆಗಲೇಬೇಕಾಗಿದೆ. ಕಾರಣ ಸರ್ಕಾರದ ಯಾವುದೇ ಸ್ಕೀಮ್ ಆಗಿರಲಿ ಅದರ ದುರುಪಯೋಗ ಆಗುವಂಥದ್ದು ಆಗೇ ಆಗುತ್ತೆ. 100% ಕ್ಲೀನ್ ಆಗಿದೆ ಈ ಸ್ಕೀಮ್ ಅಂತ ಹೇಳಕ್ಕೆ ಯಾವ ಸ್ಕೀಮ್ಗಳು ಕೂಡ ಇಲ್ಲ. ಇದರಲ್ಲೂ ಕೂಡ ಆಗಿರುತ್ತೆ. ಬಟ್ ಅದನ್ನು ಕ್ಲಿಯರ್ ಮಾಡುವಂಥ ಕೆಲಸವನ್ನು ಈಗ ಮಾನ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ಗುಡ್ ಇನಿಷಿಯೇಟಿವ್ ಅನ್ಸುತ್ತೆ ಅಲ್ವಾ ಇದು? ಅರುಣ್, ಹೌದು. ಇವತ್ತಿನ ಅಧಿಕಾರಿಗಳ ಸಭೆಯಲ್ಲಿ ಅನೇಕ ವಿಚಾರಗಳನ್ನು ಮತ್ತು ಅನೇಕ ಸೂಚನೆಗಳನ್ನು ಅಧಿಕಾರಿಗಳಿಗೆ ಕೊಟ್ಟಿರುವಂಥದ್ದು, ಅದು ಅಡ್ಮಿನಿಸ್ಟ್ರೇಷನ್ ವಿಚಾರವಾಗಿ. ಇನ್ನು ಗ್ಯಾರಂಟಿಗಳ ಅನುಷ್ಠಾನ ವಿಚಾರ ಅಥವಾ ಗ್ಯಾರಂಟಿಗಳ ವಿಚಾರವಾಗಿ ಕೂಡ ಒಂದಿಷ್ಟು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ. ಯಾಕಂದರೆ ಸರ್ಕಾರಕ್ಕೆ ಇರುವಂಥ ಮಾಹಿತಿ ಪ್ರಕಾರ ಗೃಹ ಜ್ಯೋತಿ ಮತ್ತು ಗೃಹಲಕ್ಷ್ಮಿಯಲ್ಲಿ ಒಂದಿಷ್ಟು ಏನು ಅಕ್ರಮಗಳಾಗ್ತಿದ್ದಾವೆ ಅನ್ನುವಂಥದ್ದು ಮತ್ತು ಮಾಹಿತಿ ಇದೆ ಅನ್ನುವಂಥದ್ದು. ಹಾಗಾಗಿನೇ ಯಾಕೆಂತಂದರೆ 200 ಯೂನಿಟ್ ಏನು ಉಚಿತ ಗೃಹ ಜ್ಯೋತಿಯಲ್ಲಿ ಕೊಡ್ತಿದ್ದಾರೆ, ಅದನ್ನು ಏನು ವಾಣಿಜ್ಯ ಬಳಕೆಗೂ ಕೂಡ ಅದನ್ನು ಬಳಕೆ ಮಾಡ್ಕೊಳ್ತಿದ್ದಾರೆ ಅನ್ನುವಂಥದ್ದು. ಯಾಕಂದರೆ ಇದು ಜನರಿಗಾಗಿ ಕೊಟ್ಟಂತಹ ಗ್ಯಾರಂಟಿ, ಆದರೆ ಅದನ್ನ ವಾಣಿಜ್ಯ ಬಳಕೆಗೆ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಸರ್ಕಾರದ ಅನುಮಾನ. ಹಾಗಾಗಿ ಎಲ್ಲ ಮಾಹಿತಿಗಳನ್ನು, ದೂರವಾಣಿ ಸಂಖ್ಯೆ ಸೇರಿದಂತೆ ಒಂದಿಷ್ಟು ಮಾಹಿತಿಗಳನ್ನು ಕಲೆ ಹಾಕುವ ಮೂಲಕ ಯಾರೆಲ್ಲ ಫಲಾನುಭವಿಗಳು ಅಲ್ಲವೋ ಅವ್ರಿಗೆ ಅದನ್ನ ರದ್ದು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹುಶಃ ಸರ್ಕಾರದ ಚಿಂತನೆ ಇದೆ ಅಂತ ಅನ್ಸುತ್ತೆ. ಹಾಗಾಗಿನೇ ಮಾಹಿತಿಗಳನ್ನು ತೆಗೆದುಕೊಳ್ಳೋದಕ್ಕೆ ಈಗ ಮುಂದಾಗಿರುವಂಥದ್ದು. ಜೊತೆಗೆ ಒಬ್ಬರ ಹೆಸರಲ್ಲಿ 5-6 ಮೀಟರ್ಗಳಿರುವಂತಹ ಏನು ವಿಚಾರವನ್ನು ಕೂಡ ಪತ್ತೆ ಹಚ್ಚಲಾಗಿದೆ. ಈ ಎಲ್ಲಾ ವಿಚಾರಗಳನ್ನ ಕುರಿತು ಮಾಹಿತಿಗಳನ್ನು ಸಂಗ್ರಹ ಮಾಡಲಿಕ್ಕೆ ಸರ್ಕಾರ ಮುಂದಾಗಿರುವಂಥದ್ದು. ಇನ್ನು ಗೃಹ ಜ್ಯೋತಿ ವಿಚಾರಕ್ಕೆ ಬರೋದಾದ್ರೆ
ಸತ್ತವರ ಹೆಸರಲ್ಲೂ ಕೂಡ ದುಡ್ಡನ್ನ ಡ್ರಾ ಮಾಡಿರುವಂತಹ ಹಲವಾರು ನಿದರ್ಶನಗಳು ಸರ್ಕಾರದ ಮುಂದಿದೆ. ಹೀಗಾಗಿ ಯಾವುದೇ ಒಂದು ಯೋಜನೆಗಳು ಕೂಡ ಯಾರು ನಿಜವಾದ ಫಲಾನುಭವಿಗಳು ಇರ್ತಾರೋ ಅವರಿಗೆ ಹೋಗಬೇಕು, ಬೋಗಸ್ ಆಗಬಾರ್ದು ಅನ್ನುವಂಥ ನಿಟ್ಟಲ್ಲಿ ಸರ್ಕಾರ ಬಹುಶಃ ಈ ನಿರ್ಧಾರಗಳನ್ನು ತೆಗೆದುಕೊಂಡಿದೆ ಅಂತ ಅನ್ಸುತ್ತೆ. ಹಾಗಾಗಿನೇ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಇವತ್ತಿನ ಸಭೆಯಲ್ಲಿ ದೂರವಾಣಿ ಸಂಖ್ಯೆ ಸೇರಿದಂತೆ ಸಂಪೂರ್ಣವಾದ ಮಾಹಿತಿಗಳನ್ನು, ಫಲಾನುಭವಿಗಳ ಮಾಹಿತಿಗಳನ್ನ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ತೀವಿ ಅನ್ನೋ ಮೂಲಕ ಪರೋಕ್ಷವಾಗಿ ಯಾರೆಲ್ಲ ಅಕ್ರಮವಾಗಿ ಇದನ್ನ ಗ್ಯಾರಂಟಿಗಳನ್ನು ತೆಗೆದುಕೊಳ್ತಾರೆ ಅದಕ್ಕೆ ಕಡಿವಾಣ ಹಾಕುವಂತ ಪ್ರಕ್ರಿಯೆಗೆ ಬಹುಶಃ ಕೈ ಕೊಟ್ಟಂತೆ ಪ್ರಕ್ರಿಯೆಗೆ ಮುಂದಾಗದಂತೆ ಕಾಣ್ತಿದೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಶ್ರೀನಿವಾಸ್, ವಾಪಸ್ ಬರ್ತೀನಿ ನಿಮ್ಮ ಹತ್ರ.